ಬೆಂಗಳೂರು ತಿಂಡಿ ಪೋಕರ ಸ್ವರ್ಗ. ಇಲ್ಲಿ ಎಲ್ಲಾ ರೀತಿಯ ಜನರು ಇದ್ದಾರೆ. ಅವರಿಗೆ ಇಷ್ಟ ಆಗುವಂತಹ ವೈವಿಧ್ಯ ರೀತಿಯ ಭಕ್ಷ್ಯಗಳು ದೊರೆಯುತ್ತವೆ. ಅದನ್ನೆಲ್ಲ ಒಂದೇ ಸೂರಡಿ ತರುವ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಫುಡ್ ಫೆಸ್ಟಿವಲ್. ಸುವರ್ಣ ನ್ಯೂಸ್ ಸಹಯೋಗದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ದೇಶ ವಿದೇಶದ ಪಾಕ ಪ್ರವೀಣರು ಭಾಗವಹಿಸಲಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನವೆಂಬರ್ 17, 18, 19ರಂದು ನಡೆಯುವ ಈ ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಖ್ಯಾತಿಯ ಬಾಣಸಿಗರಾದ ಮಯೂರ್ ಹಾಗೂ ರಾಕಿ ಭಾಗವಹಿಸುತ್ತಿದ್ದಾರೆ. ಅವರ ಕೈ ರುಚಿ ಸವಿಯೋದರೊಂದಿಗೆ ಅವರಿಂದ ರೆಸಿಪಿ ಕಲಿಯುವ ಅವಕಾಶ ಸಹ ಸಿಗಲಿದೆ. ಈ ಒಂದು ಪ್ರೆಸ್ ಮೀಟ್ಗೆ ಬಂದಿದ್ದೀರಿ. ಬೆಂಗಳೂರಿನಲ್ಲಿ ಬೆಂಗಳೂರು ಫುಡ್ ಫೆಸ್ಟಿವಲ್ ಅಂತ ಮಾಡ್ತಾ ಇದ್ದೀವಿ. ಸೊ ಬೆಂಗಳೂರಿನಲ್ಲಿ ಮುಂಚೆ ಯಾವತ್ತೂ ಈ ಥರ ಫುಡ್ ಫೆಸ್ಟಿವಲ್ ಒಂದು ಆಗಿಲ್ಲ. ಸೊ ಇಲ್ಲಿ 17, 18, 19ನೇ ತಾರೀಕು ಜೈಮಹಲ್ ಪ್ಯಾಲೇಸ್ನಲ್ಲಿ ಬೆಂಗಳೂರು ಫುಡ್ ಫೆಸ್ಟಿವಲ್ ನಡೆಯುತ್ತೆ. ಸೊ ಇದರಲ್ಲಿ ಒಂದು 40 ಡಿಫ್ರೆಂಟ್ ಸ್ಟಾಲ್ಸ್ ಇರುತ್ತೆ. ಆ ಸ್ಟಾಲ್ಸ್ನಲ್ಲಿ ಬೇರೆ ಬೇರೆ ವಿಧವಾದಂಥ ಒಂದು ರೆಸಿಪೀಸ್ ಸಿಗುತ್ತೆ. ಸೊ ಜನ ಬಂದು ಎಂಜಾಯ್ ಮಾಡ್ಬೋದು. ಸೊ ಅದೇ ರೀತಿಯಲ್ಲಿ ಬರೀ ಫುಡ್ ಫೆಸ್ಟಿವಲ್ನಲ್ಲಿ ಫುಡ್ ಎಂಜಾಯ್ ಮಾಡಿಬಿಟ್ಟು ಹೋಗೋದಲ್ಲದೆ ಅವ್ರು ಬಂದಲ್ಲಿ ಕಲ್ತ್ಕೋಬೋದು. ಅವರು ಚೆಫ್ಗಳ ಜೊತೆ ಸೇರಿಕೊಂಡು ಅವರು ಡೆಮಾನ್ಸ್ಟ್ರೇಟ್ ಮಾಡ್ಬೋದು. ಸೊ ಜನಕ್ಕೆ ಒಂದು ಫುಡ್ ಫೆಸ್ಟಿವಲ್ನಲ್ಲಿ ಒಂದು ಫುಡ್ ಆ್ಯಂಡ್ ದೆನ್ ಮ್ಯೂಸಿಕ್, ಫನ್ ಎಲ್ಲ ಇರುತ್ತೆ. ಸೊ ಜನ ಬಂದು ಎಂಜಾಯ್ ಮಾಡ್ಬೋದು. We're back! We're hungry! Namaskar, Nama Bengaluru. I'm Rocky. And I'm Mayur. And we're coming to the Bengaluru Food Festival on the 19th of October to sample what your city has to offer. So join us and take big bites out of life. Now, the Bengaluru Food Festival is an idea whose time has come. In fact, it is long overdue. Where else can you go in the world? And this is my favorite food city, Bengaluru. Please keep that in mind. Where else can you go to get the best foods of Bengaluru in one place? I don't know such a place. So the food festival is a brilliant idea. And I hope you're all going to be there because we are in big numbers. 1, 2, big numbers. Very, 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 very large. There's the lovely tonde biryanis we're looking forward to. All the dosas, all the idlis, all the fabulous food from the coast. Okay, I can't talk about vegetarian food anymore. You know what all food there is out there. And that's what we're looking forward to now. This is going to be fun. I believe this.